ಹನುಮಂತಣ್ಣ ಈ ಸಲ ವಿನ್ ಆಗ್ತಾರಂತ ನನಗಂತೂ ಸುದೀಪ್ ಸರ್ಗೆ ಇಷ್ಟ ಆಗಿದ್ದಾರ. ಎಲ್ಲರೂ ಯಾರೇ ತಪ್ಪು ಮಾಡಿದ್ರು ನೇರವಾಗಿ ಹೇಳ್ತಾರೆ, ಒಂದು ವಾರ್ನಿಂಗ್ ಕೊಟ್ಟರು. ಸೊ ಅದನ್ನು ಜನರು ಮನಸ್ಸು ಗೆದ್ದಿದ್ದಾರೆ. ಅವ್ರ ಸಾಂಗ್ ಆಡೋದು ತುಂಬ ಇಷ್ಟ. ಅದೇ ಆಟ ಬಂದರೂ ಒಂದು ನಿಯತ್ತಿಂದ ಆಡ್ತಾರೆ. ಸೊ ಬಿಗ್ ಬಾಸ್ಗೆ ಯಾವ ಥರ ಬೇಕು ಆ ಥರ ಒಂದು ಆಟ ಆಡ್ತಿದ್ದಾರೆ. ಒಂದು ನಿಯತ್ ಅನ್ನೋದಿದೆ. 80% ಹನುಮಂತ ಅವರು ಮನಸ್ಸು ಗೆದ್ದಿದ್ದಾರೆ. ವೋಟಿಂಗ್ ಅಂತೂ ಲೆಕ್ಕ ತಪ್ಪಿ ಬೀಳ್ತೈತಿ. ಆಲ್ಮೋಸ್ಟ್ 50% ಹನುಮಂತವರೇ ಇರ್ತಾರೆ ವೋಟಿಂಗ್. ಯಾಕೆ ಒಂದು ಮುಗ್ಧತೆ ಇದೆ. ಒಂದು ಹೇಳೋಣ, ಆಲ್ ದ ಬೆಸ್ಟ್ ಹನುಮಂತವ್ರೆ. ಹಾಯ್ ಹಲೋ ನಮಸ್ಕಾರ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ತನ್ಕೋತೀನಿ, ಚೆನ್ನಾಗಿರ್ತೀರಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂದ್ರೆ ಹನುಮಂತಣ್ಣ ಬಗ್ಗೆ. ಸೊ ಬಿಗ್ ಬಾಸಲ್ಲಿರೋ ಹನುಮಂತಣ್ಣ ಈ ಸಲ ವಿನ್ ಆಗ್ತಾರಂತ ನನಗನ್ನಿಸ್ತೈತಿ ಪರ್ಸ್ನಲಿ. ಯಾಕಂದ್ರೆ ವಿನ್ ಆಗಲೇಬೇಕು, ಆ ಥರ ಚೆನ್ನಾಗಿ ಆಟ ಆಡಿದ್ದಾರೆ. ಸೊ ಸುದೀಪ್ ಸರ್ಗೆ ಇಷ್ಟ ಆಗಿದ್ದಾರೆ, ಎಲ್ಲರಿಗಿಂತಲೂ ತುಂಬ ಇಷ್ಟ ಆಗಿದ್ದಾರೆ ಹನುಮಂತವರು. ಸೊ ಹೋದ ಸಲ ಒಂದು ವಾರ್ನಿಂಗ್ ಕೊಟ್ಟರು. ಸೊ ಅದೂ ಒಂಥರ ಪಾಸಿಟಿವ್ ಆಗಿ ತೊಗೋಬೇಕು ಆ್ಯಕ್ಚುಲಿ. ಸೊ ಹೀಗಾಗಿ ಒಂದು ಒಳ್ಳೆ ರೀತಿಯಿಂದ ಆಟ ಆಡ್ತಿದ್ದಾರೆ. ಒಂದು ಎಲ್ಲರ ಜನರು ಮನಸ್ಸು ಗೆದ್ದಿದ್ದಾರೆ. ಸಾಂಗ್ ಆಡ್ಕೊಂಡು ಎಷ್ಟೋ ಜನರಿಗೆ ಖುಷಿ ಪಟ್ಟಿದ್ದಾರೆ. ಅವ್ರ ಸಾಂಗ್ ಆಡೋದು ತುಂಬ ಇಷ್ಟ. ಸೊ ಹೀಗಾಗಿ ಒಂದು ಒಳ್ಳೆಯ ಟಾಸ್ಕ್ ಆಡ್ತಾರೆ. ಯಾವುದೇ ಆಟ ಬಂದರೂ ಒಂದು ನಿಯತ್ತಿಂದ ಆಡ್ತಾರೆ. ಸೊ ಯಾರಿಗೆ ಅಷ್ಟೊಂದು ಬೇಜಾರು ಹರ್ಟು ಮಾಡೋಕ್ಕೆ ಹೋಗಲ್ಲ. ಸೊ ಬಿಗ್ ಬಾಸಿಗೆ ಯಾವ ಥರ ಬೇಕು ಆ ಥರ ಒಂದು ಆಟ ಆಡ್ತಿದ್ದಾರೆ. ಸೊ ಸುದೀಪ್ ಸರ್ಗೆ ತುಂಬ ಇಷ್ಟವಾದ ಪ್ಲೇಯರು. ಸೊ ಹೀಗಾಗಿ ಎಲ್ಲೋ ಇಡೀ ಕರ್ನಾಟಕ ಜನತೆಗೆ ಆಲ್ಮೋಸ್ಟ್ 50% ಹನುಮಂತವರು ಮನಸ್ಸು ಗೆದ್ದಿದ್ದಾರೆ. ಸೊ ಹೀಗಾಗಿ ಅವರೇ ವಿನ್ ಆಗಬೇಕಂತ ಎಷ್ಟೋ ಜನರ ಆಸೆ ಇದೆ. ಸೊ ಅವ್ರ ಜೊತೆ ಪೈಪೋಟಿ ಇದೆ ಸ್ವಲ್ಪ. ಸೊ ಅವ್ರಿಗೆ ಕಂಪೇರ್ ಮಾಡಿದ್ರೆ ಹನುಮಂತವರು ಸ್ವಲ್ಪ ಮುಂದೆ ಇದ್ದಾರೆ. ಸೊ ಎಷ್ಟು ಹಂಬಲಿಂದ ಆಡ್ತಾರೆ ಅಂದರೆ ಜನರು ವೋಟಿಂಗ್ನೂ ಹೆವಿ ಬೀಳ್ತೈತಿ. ವೋಟಿಂಗ್ ಅಂತೂ ಲೆಕ್ಕ ತಪ್ಪಿ ಬೀಳ್ತೈತಿ. ಸೊ ಹೀಗಾಗಿ ತುಂಬ ಅಂದ್ರೆ ತುಂಬ ಹನುಮಂತವರೇ ಗೆಲ್ಬೇಕಂತೇಳಿ ಐತಿ. ಸೊ ಎಷ್ಟೊಂದು ಕ್ವಶನ್ ಕೇಳ್ಬೇಕಾರೆ ಯಾರು ಗೆಲ್ಲಬೇಕಂತ ಕ್ವಶನ್ ಕೇಳ್ಬೇಕಾರೆ ಆಲ್ಮೋಸ್ಟ್ 50% ಹನುಮಂತವರೇ ಇರ್ತಾರೆ ವೋಟಿಂಗಲ್ಲಿ. ಇನ್ನು 50% ಎಲ್ಲ ಪ್ಲೇಯರ್ಸ್ ಇರ್ತಾರೆ. ಹೀಗಾಗಿ ತುಂಬ ಅಂದ್ರೆ ತುಂಬ ಗೆಲ್ಲಬೇಕಂತ ಆಸೆ ಇದೆ ಕರ್ನಾಟಕ ಜನತೆಗೆ ಹನುಮಂತವರು. ಯಾಕಂದ್ರೆ ಒಂದು ಮುಗ್ಧತೆ ಇದೆ, ಒಂದು ನಿಯತ್ ಅನ್ನೋದಿದೆ. ನಮ್ಮ ದೋಸ್ತ ಇವನಿಗೆ ಇದು ಮಾಡಬೇಕು ಅದು ಮಾಡಬೇಕಂತೇನಿಲ್ಲ. ಸೊ ಯಾರೇ ತಪ್ಪು ಮಾಡಿದ್ರು ನೇರವಾಗಿ ಹೇಳ್ತಾರೆ. ಸೊ ಈ ಥರದಿಂದ ಎಲ್ಲ ಜನರನ್ನು ಮನಸ್ಸು ಗೆದ್ದಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಹೀಗಾಗಿ ಹನುಮಂತವ್ರು ಈ ಸಲ ವಿನ್ ಆಗೇ ಆಗ್ತಾರೆ ಕನ್ನಡ ಬಿಗ್ ಬಾಸ್ 11. ಸೊ ಹೀಗಾಗಿ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳೋಣ. ಆಲ್ ದ ಬೆಸ್ಟ್ ಹನುಮಂತವ್ರೆ. ಸೊ ವಿನ್ ಆಗಿ ಬನ್ನಿ. ನನಗಂತೂ ತುಂಬ ಖುಷಿ ಇದೆ. ನನ್ನ ಫೇವ್ರೆಟ್ ಪ್ಲೇಯರು ಹನುಮಂತವ್ರೆ. ಸೊ ಹೀಗಾಗಿ ಅವರೇ ವಿನ್ ಆಗ್ತಾರಂತ ನನಗನ್ನಿಸ್ತದೆ.